ಮಾತುಗಳ ಮೇಲೆ ಹಿಡ್ತಾ ಇರಬೇಕು. ರೀಸನ್ ಕೊಡಕ್ಕೆ ಬದನೆಕಾಯಿ ನಿನ್ನ ಹತ್ರ ಇರ್ಲಿಲ್ಲ, ಅದ್ ನನಗೆ ಇಷ್ಟ ಆಗ್ತಾ ಇದೆ. ಮಾತಾಡಲ್ಲ ಹನುಮಂತ್ ತಂದೆ ಅಣ್ಣ, ಮಾತಾಡಿ ತೋರಿಸ್ತೀನಿ. ಅವ್ನಿಗೆ ಇಷ್ಟ ಆಗಕ್ ಬಂದಿಲ್ಲ, ಇಲ್ಲೇ ಜನಕ್ಕೆ ಇಷ್ಟ ಆಗಕ್ ಬಂದಿನಿ. ಈಗಾಗಲೇ ಬಿಗ್ ಬಾಸ್ ಮನೆಗೆ ಹಳೆ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದು ಆಟ ಎಷ್ಟರ ಮಟ್ಟಿಗೆ ಇಂಟ್ರೆಸ್ಟಿಂಗ್ ಆಗಲಿದೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಇನ್ನು ಸೀಕ್ರೆಟ್ ರೂಮ್ ಅಲ್ಲಿರುವ ಚೈತ್ರಾ ಕುಂದಾಪುರ ಕೂಡ ಇಂದಿನ ಎಪಿಸೋಡ್ ಅಲ್ಲಿ ಸೀಕ್ರೆಟ್ ರೂಮ್ ಇಂದ ಹೊರ ಬರಲಿದ್ದಾರೆ. ಎಲಿಮಿನೇಷನ್ ವಿಚಾರವಾಗಿ ಬಿಗ್ ಬಾಸ್ ಈ ವಾರ ಟ್ವಿಸ್ಟ್ ನೀಡಿದ್ರು. ಈ ವಾರ ಯಾರು ಕೂಡ ಎಲಿಮಿನೇಷನ್ ಆಗಿಲ್ಲ, ಆದರೆ ವಾರದ ಮಧ್ಯೆ ಎಲಿಮಿನೇಷನ್ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ಇನ್ನು ಬಿಗ್ ಬಾಸ್ ಮನೆಯ ಹಳೆಯ ಸ್ಪರ್ಧಿಗಳಾದ ವರ್ತೂರ್ ಸಂತೋಷ್, ತುಕಾಲಿ ಸಂತೋಷ್, ತನಿಷಾ ಹಾಗೂ ಡ್ರೋನ್ ಪ್ರತಾಪ್ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯ ಹಳೆಯ ಸೀಸನ್ನ ಬಲೂನ್ ಟಾಸ್ಕ್ ಒಂದನ್ನ ಇಲ್ಲಿ ಕೂಡ ರಿಪೀಟ್ ಮಾಡಲಾಗಿದೆ. ಈ ಟಾಸ್ಕ್ನ ಉಸ್ತುವಾರಿ ಡ್ರೋನ್ ಪ್ರತಾಪ್ ಅವರು ನೋಡಿಕೊಂಡಿದ್ದಾರೆ. ಟಾಸ್ಕ್ ವಿಚಾರದಲ್ಲಿ ಶಿಶಿರ್ ಹಾಗೂ ಉಗ್ರ ಮಂಜು ನಡುವೆ ಮಾತು ಬೆಳೆದು ಜಗಳವಾಗಿದೆ. ಇಬ್ಬರ ಜಗಳ ನೋಡಿ ಡ್ರೋನ್ ಪ್ರತಾಪ್ ಅವರು ಕೂಡ ಶಾಕ್ ಆಗಿದ್ದಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ರಜತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಸ್ಪರ್ಧಿ ಎನಿಸಿಕೊಂಡಿದ್ದಾರೆ. ಆದರೆ ಅವರಿಗೂ ಟಕ್ಕರ್ ಕೊಡುವ ಮಟ್ಟಕ್ಕೆ ಹನುಮಂತ ಬೆಳೆದಿದ್ದಾರೆ. ರಜತ್ ಜೊತೆ ಹನುಮಂತು ಕೂಡ ಬಿಗ್ ಬಾಸ್ ಮನೆಯ ಸ್ಟ್ರಾಂಗ್ ಕಂಟೆಸ್ಟೆಂಟ್. ನಾಮಿನೇಷನ್ ವಿಚಾರದಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ. ರಜತ್ಗೆ ಇಷ್ಟ ಆಗಲು ನಾನು ಇಲ್ಲಿಗೆ ಬಂದಿಲ್ಲ, ಜನಕ್ಕೆ ಇಷ್ಟ ಆಗಲು ಬಂದಿದ್ದೇನೆ ಎಂದು ಹನುಮಂತು ಅವರು ತಿರುಗೇಟು ನೀಡಿದ್ದಾರೆ. ನಾಮಿನೇಷನ್ ಟಾಸ್ಕ್ ನಲ್ಲಿ ಹನುಮಂತು ಕೊಟ್ಟ ಕಾರಣವನ್ನ ರಜತ್ ಕೇಳಿ ಶಾಕ್ ಆಗಿದ್ದಾರೆ. ಅದೇ ವಿಚಾರಕ್ಕೆ ಗರಂ ಆಗಿದ್ದಾರೆ. ಹಾಗೆ ಇಬ್ಬರ ಮಧ್ಯೆ ಟಾಕ್ ವಾರ್ ನಡೆದಿದೆ. ಇವಿಷ್ಟು ಬಿಗ್ ಬಾಸ್ ಪ್ರೋಮೋದಲ್ಲಿ ತೋರಿಸಲಾಗಿದೆ. ಸೊ ಇವತ್ತಿನ ಎಲ್ಲಾ ಟಾಸ್ಕ್ಗಳನ್ನು ಕೂಡ ಬಿಗ್ ಬಾಸ್ ಮನೆಯ ಹಳೆಯ ಸ್ಪರ್ಧಿಗಳು ನಡೆಸಿಕೊಡುವುದಂತೂ ಕಾಣ್ತಾ ಇದೆ. ಬಿಗ್ ಬಾಸ್ ಫಿನಾಲೆ ಹತ್ತಿರವಾಗ್ತಾ ಇರೋದ್ರಿಂದ ಟಾಸ್ಕ್ಗಳು ಇನ್ನಷ್ಟು ಸ್ಟ್ರಾಂಗ್ ಆಗೋದಂತೂ ಪಕ್ಕಾ.